ರಾಜ್ಯದ ಪ್ರತಿ ಗ್ರಾಮಗಳಲ್ಲೂ ಸಹ ರೈತ ಸಂಘವನ್ನ ಕಟ್ಟಬೇಕು ಎಂಬ ಹೋರಾಟವನ್ನ ಮಾಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ರೈತರು ಒಂದಾದಾಗ ಮಾತ್ರ ನಾವು ಉಳಿಯುತ್ತೇವೆ ಅಂತ ಗುಬ್ಬೇಲಿ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು ತಿಳಿಸಿದ್ದಾರೆ. ತಾಲೂಕಿನ ಕಡಬ ಹೋಬಳಿಯ ಡಿರಾಂಪುರ ಗ್ರಾಮದಲ್ಲಿ ಡಿರಾಂಪುರದ ಗ್ರಾಮ ಘಟಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ರೈತರ ಭೂಮಿ, ರೈತರ ಟ್ರ್ಯಾಕ್ಟರ್ಗಳು ಜಪ್ತಿ ಆಗ್ತಿಲ್ಲ ಅಂದ್ರೆ ಅದಕ್ಕೆ ರೈತ ಸಂಘ ಕಾರಣ. ಕೇಂದ್ರ ಸರ್ಕಾರ ರೈತರ ಎಲ್ಲ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕುವಂತಹ ಪ್ರಯತ್ನ ಮಾಡ್ತಿರೋದನ್ನ ನಾವು ತೀವ್ರವಾಗಿ ವಿರೋಧಿಸಬೇಕಾಗಿದೆ ಅಂತ ತಿಳಿಸಿದ್ರು. ಉಳಿಯೋದಿಲ್ಲ, ರೈತರ ಭೂಮಿ ರೈತರ ಕೈಯಲ್ಲಿ ಉಳಿಯೋದಿಲ್ಲ. ನೀವು ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಇಲ್ಲದೆ ಸಾಲದಲ್ಲೇ ನೀವು ಗೇದು ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ರೈತರು ಜಾಗೃತರಾಗಿ, ಒಟ್ಟಾಗಿ, ಒಗ್ಗಟ್ಟಾಗಿ, ಸಂಘಟಿತರಾಗಿ ತಮ್ಮ ಬದುಕನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವತ್ತು ರೈತ ಸಂಘಟನೆ ಗಟ್ಟಿಯಾಗ್ತಾ ಇದೆ. ಅದರ ಒಂದು ಭಾಗವಾಗಿ ಇವತ್ತು ಡಿರಾಂಪುರದ ಒಂದು ಘಟಕವನ್ನ ಇವತ್ತು ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಜಪ್ತಿ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ರೈತ ಸಂಘ ಕಾರಣ. ಇವತ್ತು ಕರ್ನಾಟಕದಲ್ಲಿ ಏನಾದ್ರೂ ಕರ್ನಾಟಕದ ಎಲ್ಲ 33-40 ಲಕ್ಷ ಪಂಪ್ಸೆಟ್ಗಳು ಇವತ್ತು ಮೇಟಿದ್ರೆ ಉಚಿತವಾದ ವಿದ್ಯುತ್ ಅನ್ನು ಪಡೆದು ನಡೀತಾವೆ ಅಂದ್ರೆ ಅದಕ್ಕೆ ಹೋರಾಟದ ರೈತ ಸಂಘದ ಹೋರಾಟವೇ ಕಾರಣ. ಇದೇ ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನ ಕೋಣನಕೆರೆ, ಕೇರಾಂಪುರ, ಬೆಣ್ಣೂರು, ಡಿರಾಂಪುರ ಈ ಎಲ್ಲ ಹಳ್ಳಿಗಳ ಗ್ರಾಮಸ್ಥರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಎ ಗೋವಿಂದರಾಜು, ಸತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ.